ಸಿಂಹರಾಶಿ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಸಮಸ್ಯೆ ಅಂತ ಹೇಳಿ ಕಾಣುತ್ತೆ. ನರಗಳ ದೌರ್ಬಲ್ಯ ಅಥವಾ ಏನೋ ಒಂದು ರೀತಿಯ ಶರೀರದಲ್ಲಿ ಸುಸ್ತು, ಬೇರೆ ಕೆಲಸವನ್ನ ಮಾಡಲಿಕ್ಕೆ ಅಷ್ಟೊಂದು ಮನಸ್ಸು ಇಲ್ಲದೇ ಇರತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಹಿನ್ನಡೆಗೆ ಕಾರಣವಾಗುತ್ತೆ ಅಂತ ಹೇಳಬೇಕು. ಈ ರೀತಿಯ ಒಂದು ದೇಹದಲ್ಲಿ ನಿಶ್ಶಕ್ತಿ ಅಥವಾ ಯಾವುದೇ ಕೆಲಸ ಮಾಡೋದಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಇಡೀ ದಿನ ನಿಮ್ಮನ್ನ ಕಾಡುವಂಥದ್ದಾಗತ್ತೆ. ಅದನ್ನ ನೀವಾಗಿಯೇ ಆರೈಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಅಲ್ಲೂ ಕೂಡ ಏನೋ ತಾತ್ಸಾರ ಭಾವನೆ ಅಥವಾ ಏನೋ ಬೇಡ ಅಂತ ಹೇಳಿ ಎಲ್ಲವನ್ನು ಬಿಡ್ತಕ್ಕಂಥದ್ದಿದೆಯಲ್ಲ, ಅದು ಮತ್ತಷ್ಟು ನೋವಿಗೋ ಅಥವಾ ನಿಮ್ಮ ಶರೀರದ ಬಾಧೆಗೋ ಕಾರಣ ಆಗಬಹುದು ಅಂತಕ್ಕಂಥದ್ದು. ಪ್ರೇಮಿಗಳು ಪರಸ್ಪರವಾದ ಅಸಹನೆಯಿಂದ ಇವತ್ತು ವರ್ತಿಸಿ ನಿಮ್ಮಲ್ಲಿರತಕ್ಕಂತಹ ನಂಬಿಕೆಯನ್ನ ಕಳ್ಕೊಳ್ತೀರಿ. ನೀವು ಸ್ವಾಭಾವಿಕವಾಗಿ ವರ್ತಿಸಿದ್ರೆ, ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ಮಾತಾಡಿ ಬಗೆಹರಿಸ್ಕೊಳ್ಬಹುದು. ಪರಸ್ಪರ ಅನುಮಾನ ಅಂತಕ್ಕಂಥದ್ದಿದೆಯಲ್ಲ, ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಬೇರೆಯವರ ಮಾತಿನ ಮುಖಾಂತರ ಆ ಒಂದು ಅಸಹಜವಾದಂತಹ ಪ್ರಕ್ರಿಯೆಯನ್ನ ತೋರಿಸ್ತಕ್ಕಂಥದ್ದು, ಆ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ನಿಮಗೆ ಭಿನ್ನಾಭಿಪ್ರಾಯಕ್ಕೆ ಅದು ಕಾರಣವಾಗತ್ತೆ. ವೇಣುಗೋಪಾಲನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಈ ದಿವಸ ನಿಮ್ಮ ಮನಸ್ಸಿನಲ್ಲಿ ಹತ್ತಾರು ಯೋಚನೆಗಳು ಬರುತ್ತೆ, ಹತ್ತಾರು ಕೆಲಸಗಳು ಕಣ್ಣು ಮುಂದೆ ಕಾಣುತ್ತೆ. ಯಾವುದನ್ನು ನಾನು ಆಯ್ಕೆ ಮಾಡಿಕೊಳ್ಳಿ, ಯಾವುದನ್ನ ಮೊದಲು ಮುಗಿಸ್ಲಿ, ಯಾವುದಕ್ಕೆ ಆದ್ಯತೆಯನ್ನು ಕೊಡಲಿ, ಯಾವ ಕೆಲಸದಿಂದ ನನಗೆ ಹೆಚ್ಚು ಪ್ರಯೋಜನ, ಹೀಗೆಲ್ಲ ಬೇರೆ 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 ಆಲೋಚನೆಗಳು ಮನಸ್ಸಿನಲ್ಲಿ ಬಂದು ಯಾವ ನಿರ್ಧಾರವನ್ನು ಕೂಡ ಮಾಡಲಿಕ್ಕೆ ಅವಕಾಶಗಳಾಗೋದಿಲ್ಲ. ಅಂತಹ ಗೊಂದಲದಲ್ಲಿ ಇರ್ತೀರಿ. ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾತೆಯರು ದುಬಾರಿ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಹಿಂದೆ ಯಾವತ್ತೋ ಖರೀದಿ ಮಾಡಿ ಅದನ್ನ ಮುಚ್ಚಿಟ್ಟುಕೊಂಡು ಈ ದಿವಸ ಅದನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಮನೆಯವರ ಕೆಂಗಣ್ಣಿಗೆ ಗುರಿಯಾಗ್ತಕ್ಕಂಥದ್ದಿದೆ. ಅದು ನಿಮಗೆ ಆಸೆ ಪಟ್ಟು ತಗೊಂಡಿರ್ತೀರಿ, ಆದರೆ ಮನೆಯವರಿಗೆ ಅದನ್ನು ತಿಳಿಸ್ಲಿಕ್ಕೆ ಹೆದರಿಕೆ ಅಂತಕ್ಕಂಥದ್ದು ಇರಬಹುದು. ಆ ರೀತಿಯ ವಸ್ತು, ಆ ರೀತಿಯ ವಿಷಯ ಇವತ್ತು ಮುನ್ನೆಲೆಗೆ ಬಂದು ಮನೆಯಲ್ಲಿ ಏನೋ ಒಂದು ರೀತಿಯ ಕದನ ಅಥವಾ ಗಲಾಟೆ, ಜಗಳ, ಮನಸ್ತಾಪ ಇದಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ನಿಮಗೆ ಕೋಪ ಹೆಚ್ಚಾಗತ್ತೆ, ಮನಸ್ತಾಪಕ್ಕೆ ಅದೂ ಕೂಡ ಒಂದು ಕಾರಣವಾಗುತ್ತೆ. ನಾನು ಮಾಡಿದ್ದು ತಪ್ಪು ಅಂತ ಹೇಳಿ ಆ ಭಾವನೆ ನಿಮಗೆ ಬರುವುದೇ ಇಲ್ಲ. ನಾನು ಮಾಡಿದ್ದೇ ಸರಿ ಅಂತ ಹೇಳಿ ಮಾಡ್ತಕ್ಕಂತಹ ವಾದ ಏನಿದೆ ಅದು ಜಗಳಕ್ಕೆ ಕಾರಣವಾಗುತ್ತೆ ಅಂತ ಹೇಳಬೇಕು. ತಾಳ್ಮೆಯಿಂದ ಇದ್ದರೆ ಯಾವುದೇ ರೀತಿಯ ಅನಾಹುತಕ್ಕೆ ಅವಕಾಶಗಳಾಗೋದಿಲ್ಲ. ನೀವು ತಾಳ್ಮೆಯನ್ನು ಕಳ್ಕೊಂಡ್ರಿ, ಅನಾಹುತಕ್ಕೆ ಅವಕಾಶಗಳು ಅಲ್ಲಿ ಆಗ್ತಕ್ಕಂಥದ್ದು. ಭಗವಂತನ ದಶಾವತಾರವನ್ನು ಸ್ಮರಣೆ ಮಾಡಿಕೊಳ್ಳಿ. ಆ ಭಗವದ್ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಶುಭವಾಗಿ. ತುಲಾರಾಶಿ, ರಾಜಕೀಯದಲ್ಲಿ ಆಸಕ್ತಿ ಇರತಕ್ಕಂಥವ್ರು, ರಾಜಕಾರಣಿಗಳು, ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ತಮ್ಮ ರಾಜತಾಂತ್ರಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಕ್ಷುಲ್ಲಕ ರಾಜಕಾರಣವನ್ನು ಯಾವ ಕಾರಣಕ್ಕೂ ಮಾಡಬಾರ್ದು. ಸಣ್ಣ ಪುಟ್ಟ ವಿಚಾರಗಳಿಗೆ ನನಗೇನೋ ಅಧಿಕಾರ ಇದೆ, ನಾನು ಅದನ್ನು ಉಪಯೋಗಿಸ್ತೀನಿ, ಅದರಿಂದ ಬೇರೆಯವರು ನನ್ನ ಆಳುಗಳಾಗಲಿ ಅಂತಕ್ಕಂತಹ ಭಾವನೆಯೆಲ್ಲ ಇದ್ದರೆ ಅದು ತಪ್ಪಾಗತ್ತೆ. ಅದು ಇವತ್ತಲ್ಲ ನಾಳೆ ನಿಮಗೂ ಕೂಡ ಹಿಂದಿರುಗಿದ್ರೆ ಆಗ ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಆ ರೀತಿಯ ರಾಜಕಾರಣ ಬೇಡ. ಶುದ್ಧವಾದಂತಹ ರಾಜಕಾರಣದ ಬಗ್ಗೆ ನಿಮ್ಮ ಆಲೋಚನೆ ಇದ್ದರೆ ನಿಮಗೆ ಸದಾಕಾಲ ಒಳಿತನ್ನ ಜನರೂ ಕೂಡ ಬಯಸ್ತಾರೆ, ನಿಮಗೂ ಕೂಡ ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದು. ನಿಜವಾದಂತಹ ಪ್ರಾಮಾಣಿಕವಾದಂತಹ ವ್ಯಕ್ತಿಗೆ ಖಂಡಿತವಾಗಿ ಗೌರವ ಸಿಕ್ಕತ್ತೆ. ತಡ ಆಗಬಹುದು, ಆದರೆ ಆ ಗೌರವವಾಗಲಿ ಅಥವಾ ಆ ಸ್ಥಾನಮಾನವಾಗಲಿ ಖಂಡಿತ ಯಾವುದೇ ಕಾರಣಕ್ಕೂ ಕೈ ತಪ್ಪಿ ಹೋಗದೇ ಇರತಕ್ಕಂಥದ್ದಾಗತ್ತೆ. ಎಲ್ಲ ಕೆಲಸಗಳು ಕೂಡ ಸುಗಮವಾಗಿ ನಡೆಯುವ ಹಾಗೆ ಕಾಣುತ್ತೆ. ಆದರೆ ಅಧಿಕಾರದ ದಾಹದಿಂದಲೋ, ಹಣಬಲದಿಂದಲೋ ಅಥವಾ ಇನ್ಯಾವುದೋ ಮದದಿಂದಲೋ ನಾನೇ ಅನ್ನುವಂಥದ್ದು ಬೇಡ. ಅದನ್ನ ದೂರ ಮಾಡಿದರೆ ನಿಮಗೆ ಖಂಡಿತವಾಗಿ ಒಳಿತು ಇದ್ದೇ ಇದೆ ಅಂತಕ್ಕಂಥದ್ದು. ಯಾವ ಕೆಲಸವೂ ಕೂಡ ಆಗದೇ ಇರಬಹುದು, ಆದರೆ ನಿಮಗೆ ಆ ಕೆಲಸವನ್ನು ಮಾಡುವಂತಹ ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಕೇವಲ ಭರವಸೆಯ ಮಹಾಪೂರ ಅಂತಕ್ಕಂಥದ್ದು ಕಣ್ಣೆದುರುಗಡೆ ಕಾಣುತ್ತೆ. ಸಾಮಾನ್ಯವಾಗಿ ಜನವೂ ಕೂಡ ಅದಕ್ಕೆ ಹೊಂದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಯಾರಾದರೂ ಮಾತಾಡಿದ್ರೆ ಇದು ಕೇವಲ ಭರವಸೆ ಅನ್ನುವಂತಹ ಭಾವನೆಯಲ್ಲಿರ್ತಾರೆ. ಮನಸ್ಸಿನಲ್ಲಿ ಮಾತ್ರ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು. ನಾನು ಯಾರಿಗೋ ಮಾತು ಕೊಟ್ಟಿದ್ದೇನೆ, ಆ ಮಾತನ್ನ ಈಡೇರಿಸಬೇಕಾದ್ದು ನನ್ನ ಕರ್ತವ್ಯ. ಒಂದು ವೇಳೆ ನಾನು ಆ ಮಾತಿಗೆ ತಪ್ಪಿದ್ರೆ ನಾನು
ವಚನ ಭ್ರಷ್ಟನಾಗ್ತೀನಿ, ಆ ಮಾತನ್ನು ನಾನು ಉಳಿಸ್ಕೊಳ್ಳೋದಕ್ಕೆ ನನಗೆ ಆಗಲಿಲ್ಲ ಅನ್ನುವಂತಹ ಒಂದು ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ದಲೇ ಯಾರಿಗೆ ನೀವು ಏನು ಮಾತನ್ನು ಕೊಟ್ಟಿದ್ದೀರೋ ಆ ಮಾತನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ಲಬೇಕು. ಜನಮನವನ್ನು ಗೆದ್ದಾಗ ಅವರಿಗೆ ನಿಮ್ಮ ಬಗ್ಗೆ ನಂಬಿಕೆ ಅಂತಕ್ಕಂಥದ್ದು ಉಳಿಯುವಂಥದ್ದಾಗತ್ತೆ. ಮೇಧಾ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಮೇಲಧಿಕಾರಿಗಳಿಂದ ಹಲವಾರು ವಿಚಾರಗಳಲ್ಲಿ ಕಿರಿಕಿರಿ ಆಗುತ್ತೆ. ನೀವು ಮಾನಸಿಕವಾಗಿ ನೊಂದು ಅಥವಾ ನಿಮಗೆ ತುಂಬ ಅಗತ್ಯ ಇರುವಂತಹ ಸಂದರ್ಭದಲ್ಲಿ ನೀವೇನಾದರೂ ರಜೆ ಕೇಳಿದರೆ ಅದು ಯಾವ ಕಾರಣಕ್ಕೂ ನಿಮಗೆ ಸಿಕ್ಕುವುದಿಲ್ಲ. ಅದರಿಂದ ನಿಮಗೂ ಕೂಡ ಕೋಪವನ್ನು ತಡೆಯೋದು ಕಷ್ಟ ಆಗಬಹುದು. ಆ ಕೋಪದ ವಿಚಾರದಿಂದ ಕೆಲಸಕ್ಕೆ ಕುತ್ತನ್ನು ತಂದುಕೊಳ್ಳಬಹುದು. ಈ ರೀತಿ ಒಂದಕ್ಕೊಂದು ಪರಸ್ಪರವಾಗಿ ಅಂಟಿಕೊಂಡಿರ್ತಕ್ಕಂತಹ ವಿಚಾರಗಳು. ಆದರೆ ಯಾವುದೇ ಕೆಟ್ಟ ನಿರ್ಧಾರಗಳನ್ನು ಮಾಡಬೇಡಿ. ಜೀವನ ಬಹಳ ಮುಖ್ಯವಾಗುತ್ತೆ. ಜೀವನ ಸಾಗಿಸೋದಕ್ಕೆ ಯಾವುದಾದ್ರೂ ಒಂದು ಮಾರ್ಗ ಅಥವಾ ಒಂದು ಕೆಲಸ ಅಂತಕ್ಕಂತಹದ್ದು ಬೇಕೇ ಬೇಕು. ನಾವು ಆಡ್ತಕ್ಕಂತಹ ಮಾತಿನಿಂದ ಕೆಲವೊಂದು ಸಾರಿ ನಮಗೆ ಇರತಕ್ಕಂತಹ ಅವಕಾಶಗಳನ್ನು ನಾವು ಕಳ್ಕೊಳ್ಬಹುದು. ಅಥವಾ ನಮಗೆ ಯಾವುದೇ ರೀತಿಯ ಸಂಸ್ಕಾರಗಳೇ ಇಲ್ಲ ಅಂತ ಹೇಳಿ ಆ ಒಂದು ಹಣೆಪಟ್ಟಿಯೂ ಕೂಡ ನಮ್ಮ ಮೇಲೆ ಬರಬಹುದು. ಕೋಪದಿಂದ ನಾವು ಆಡ್ತಕ್ಕಂತಹ ಮಾತುಗಳೇ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದನ್ನ ತಿಳಿಬೇಕಾಗತ್ತೆ. ಆದರೆ ನೀವು ಹೆಚ್ಚಿಗೆ ಏನನ್ನೂ ಚರ್ಚೆ ಮಾಡ್ದಲೆ, ವಾದ ಮಾಡ್ದಲೆ, ಬಹಳ ಸಂಯಮದಿಂದ, ಬಹಳ ತಾಳ್ಮೆಯಿಂದ ನೀವು ವರ್ತಿಸಿದರೆ ಮನಸೋತು ನಿಮ್ಮ ಕೆಲಸಕ್ಕೆ ಅನುಕೂಲ ಆಗಬಹುದು ಅಂತಕ್ಕಂಥದ್ದಿದೆ. ವಿದೇಶವಾಸಿಗಳಿಗೂ ಕೂಡ ಇದು ಅನ್ವಯವಾಗ್ತಕ್ಕಂಥದ್ದು. ತಮ್ಮ ನೌಕರಿಯಲ್ಲಿ ಅಸ್ಥಿರತೆ ಕಾಣುತ್ತೆ. ಅಂತಹ ಅಸ್ಥಿರತೆ ಭಯವನ್ನು ಉಂಟು ಮಾಡ್ತಕ್ಕಂಥದ್ದು. ಆ ಭಯಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಮಾತಿನ ಮೇಲೆ ಹಿಡ್ತಾ ಇರಬೇಕು. ಇಲ್ಲದೇ ಇದ್ದರೆ ಅದು ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಯಾರಿಗೆ ಅನುಕೂಲ ಇದೆ ಅಂಥವರು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ. ನಿಮಗೆಲ್ಲವೂ ಕೂಡ ಒಳಿತಾಗಲಿ ಅನ್ನುವಂತಹ ಭಾವನೆಯಿಂದ ಪ್ರಾರ್ಥನೆ ಇರಲಿ. ಶುಭವಾಗಿ.